ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲಿ ನಿಮಗೇನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಒಂದು 3ರಿಂದ 4 ನಿಮಿಷದಲ್ಲಿ ನೀವು ಈ ಬ್ರೆಡ್ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ಸೊ ಇದಕ್ಕೆ ಬ್ರೆಡ್ ಇದ್ದರೆ ಸಾಕು ಫ್ರೆಂಡ್ಸ್, ಈ ಸ್ನ್ಯಾಕ್ಸ್ ನೀವು ತಯಾರಿಸ್ಬೋದು. ಇದು ಗಾರ್ಲಿಕ್ ಬ್ರೆಡ್ ಅಂತ. ಸೊ ಈಗ ಗಾರ್ಲಿಕ್ ಬ್ರೆಡ್ ನಾವು ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಬ್ರೆಡ್ಗಳನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಓಕೆ, ಇದನ್ನು ಈಗ ಸೈಡಲ್ಲಿ ನಾನು ಹೇಗೆ ಕಟ್ ಮಾಡ್ಕೊತಿದ್ದೀನೋ ನೋಡಿಕೊಂಡು ನೀವು ಕೂಡ ಅದೇ ಥರ ಕಟ್ ಮಾಡ್ಕೊಳ್ಳಿ. ಫಸ್ಟು ನೋಡಿ, ಹೀಗೆ ಸೈಡಲ್ಲಿ ಕಾರ್ನರಲ್ಲಿರೋ ಅಂಥದ್ದನ್ನು ಬಿಟ್ಟು ನಾವು ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಫಸ್ಟು ಕಟ್ ಮಾಡ್ಕೊಂಬಿಡೋಣ. ಓಕೆ, ಸೈಡಲ್ಲಿ ನೋಡಿ, ಇವಾಗ ನಾನು ಇದನ್ನು ಕಟ್ ಮಾಡಿ ಸೈಡಿಗೆ ಇಟ್ಬಿಡ್ತೀನಿ. ಸೊ ಈಗ ಮಧ್ಯದಲ್ಲಿರೋದನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಇದೇ ಥರ ಈಗ ಬ್ರೆಡ್ ಪೀಸಸ್ನೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಓಕೆ, ಕಟ್ ಮಾಡಿ ನಾನು ಇವಾಗ ಒಂದು ಸರಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಸೊ ಮಿಕ್ಸಿಂಗ್ ಬೌಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಣ್ಣೆನ ಹಾಕ್ಕೋತಾ ಇದ್ದೀನಿ, ಅಂದರೆ ಬಟರ್. ಓಕೆ, 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನೋಡಿ, ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ನಾವು ಈಗ ಇದನ್ನು ಸ್ವಲ್ಪ ಇದಕ್ಕೆ ನಾವು ಫೆನೋಗ್ರಿಕ್ನ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನವಾಗಿ. ಬೆಣ್ಣೆ ಜೊತೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಗಾರ್ಲಿಕ್ ಬ್ರೆಡ್ನ ತುಂಬ ಈಸಿಯಾಗಿ ಮಾಡ್ಬೋದು. ಅದು ವಿತೌಟ್ ಚೀಸನ್ನ ನಾವು ಮಾಡ್ತಾ ಇರೋದು. ಸೊ ಚೀಸ್ ಉಪಯೋಗಿಸ್ದಲೇ ನಾವು ಗಾರ್ಲಿಕ್ ಬ್ರೆಡ್ನ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಶುಂಠಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಸಿ ಶುಂಠಿದು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಸೊ ಇವಾಗ ನೋಡಿ, ಇವಾಗ ಅದನ್ನು ಸೈಡಿಗೆ ಇಟ್ಬಿಟ್ಟು ನಂತರ ಈಗ ಕಟ್ ಮಾಡಿರೋವಂಥ ಬ್ರೆಡ್ ಪೀಸಸ್ನೆಲ್ಲ ತೊಗೊಳ್ಳೋಣ. ಬ್ರೆಡ್ ಪೀಸ್ ಮೇಲೆ ನೋಡಿ ಈ ಥರ ನಾವು ಏನು ಇವಾಗ ಕ್ರೀಮ್ಸ್ ನಾವು ಬಟರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಈ ಥರ ಮೇಲೆ ನಾವು ಒಂದು ಲೇಯರಾಗಿ ಹಚ್ಚಬೇಕಾಗುತ್ತೆ. ಓಕೆ ನೋಡಿ, ಸ್ಪೂನ್ ಹಿಂದಗಡೆ ಸಹಾಯದಿಂದ ನಾನು ಹಚ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ನಿಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಸೊ ಆ ಥರ ನೀವು ಅದನ್ನು ಮೇಲ್ಗಡೆ ಒಂದು ಲೇಯರ್ ಥರ ಹಚ್ಚಿ ಫ್ರೆಂಡ್ಸ್. ಓಕೆ, ತುಂಬಾ ಈಸಿಯಾಗಿ ನೀವು ಈ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ಯಾವಾಗಲೂ ನಾವು ಬರೀ ಮಕ್ಕಳಿಗೆ ಬ್ರೆಡ್ ಕೊಟ್ಟರೆ ತಿನ್ನೋದಿಲ್ಲ, ಸೊ ಸ್ಯಾಂಡ್ವಿಚ್ ಮಾಡಿಕೊಡ್ರು ಬೇಡ ಅಂತಾರೆ. ಈ ಥರ ಒಂದು ಒಳ್ಳೆ ಟೋಸ್ಟ್ ನಾವು ಬ್ರೆಡ್ ಗಾರ್ಲಿಕ್ ಟೋಸ್ಟ್ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಾರೆ. ಸೊ ನೋಡಿ, ಈಗ ಬ್ರೆಡ್ ಪೀಸಸ್ನೆಲ್ಲ ರೆಡಿ ಮಾಡಿ ನಾನು ಇಟ್ಟಿದ್ದೀನಿ. ಇವಾಗ ಸ್ಟವ್ ಕಡೆ ಬರೋಣ. ಇಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ನಾನು ಈಗ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಈಗ ಬಿಸಿಯಾಗಿ ಪ್ಯಾನ್ ಸ್ವಲ್ಪ ಬಿಸಿಯಾದ ನಂತರ ಇವಾಗ ನಾವು ಬ್ರೆಡ್ ಟೋಸ್ಟಿಗೆ ರೆಡಿ ಮಾಡಿರೋಂತಹ ಒಂದು ಬ್ರೆಡ್ ಪೀಸಸ್ನೆಲ್ಲ ಇವಾಗ ಜೋಡಿಸ್ಕೊಳ್ಳೋಣ. ನೀವು ಬ್ರೆಡ್ ಯಾವಾಗಲೂ ಮನೇಲಿ ಇರುತ್ತೆ, ಸೊ ಆಗ ಈ ಸ್ನ್ಯಾಕ್ಸ್ನ ಖಂಡಿತ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿಯಾಗಿರೋವಂತಹ ಒಂದು ರೆಸಿಪಿ ಕೂಡ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಬಟರ್ ಎಲ್ಲ ಉಪಯೋಗಿಸೋದ್ರಿಂದ ಚೀಸ್ ಉಪಯೋಗಿಸಿಲ್ಲ ನಾನು, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಒಂದು 2ರಿಂದ 3 ಸೆಕೆಂಡ್ ಹಾಗೆ ಬಿಟ್ಟು ನಾನು ಬೇಯಿಸಿದ್ದೀನಿ. ನಂತರ ನೋಡಿ, ಇವಾಗ ಅದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿ ನಾವೀಗ ಇದನ್ನು ಕೂಡ ಒಂದು 2ರಿಂದ 3 ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಂಬಾ ಈಸಿಯಾಗಿ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಇದನ್ನು, ಅಥವಾ ನಿಮಗೆ ಬೇಕು ಅಂದಾಗಲೆಲ್ಲ ಇದನ್ನು ಮಾಡಿ ನೀವು ಗಾರ್ಲಿಕ್ ಬ್ರೆಡ್ನ ಮಾಡಿ ತಿನ್ಬೋದು. ತುಂಬ ಈಸಿಯಾಗಿ ಮಾಡುವಂತಹ ಗಾರ್ಲಿಕ್ ಬ್ರೆಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಿಳಿಸಿ. ಬಾಯ್.